ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆಗಳು ಹೊರಗುತ್ತಿಗೆ ರಾಜ್ಯ ಡಿ ಗ್ರೂಪ್ ನೌಕರರ ಸಂಘದ ವತಿಯಿಂದ ಸರ್ಕಾರಿ ಕ್ರೈಸ್ ವಸತಿ ಶಾಲೆ ಗುತ್ತಿಗೆ ಕಾರ್ಮಿಕರನ್ನು ಕಾಯ್ಗೊಳ್ಳುವ ತನಕ ಸಾಮಾನ್ಯ ಕೆಲಸಕ್ಕೆ ಸಮಾನ ವೇತನ ಪಾವತಿಸಿ ವಸತಿ ಶಾಲೆಗಳ ಸಿಬ್ಬಂದಿಯ ರಾಜ್ಯಮಟ್ಟದ ಪ್ರತಿಭಟನೆ. ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಹಾಗೂ ಗೌರವಾಧ್ಯಕ್ಷರಾದ ಮಾನಸಯ್ಯರವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ರಾಜ್ಯ ಸರ್ಕಾರದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೇಸ್ ದ ಅಡಿ ನಾವು ಕಳೆದ 20 ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕರಾಗಿ ದುಡಿಯುತ್ತಿದ್ದೇವೆ. ಅಡುಗೆ, ಸ್ವಚ್ಛತೆ ಹಾಗೂ ಕಾವಲು ಕೆಲಸದಲ್ಲಿ ಹೊರ ಗುತ್ತಿಗೆಯ ಮೂಲಕ ನಮ್ಮನ್ನು ದುಡಿಸಲಾಗುತ್ತಿದೆ. ರಾಜ್ಯದ 822 ವಸತಿ ಶಾಲೆ ಕಾಲೇಜುಗಳಲ್ಲಿ ಒಟ್ಟು ಮಂಜೂರಾದ 1200 ಹುದ್ದೆಗಳ ಪೈಕಿ ಖಾಲಿ ಇರುವ 1100 ಹುದ್ದೆಗಳಲ್ಲಿ ನಮ್ಮನ್ನು ದುಡಿಸಲಾಗುತ್ತಿದೆ. ಕೆಲಸ ಖಾಯಂ ಸ್ವರೂಪದ್ದಾಗಿದೆ. ಆದರೆ ನಮಗೆ ನೀಡುತ್ತಿರುವ ಸಂಬಳ ಮಾತ್ರ ತಾತ್ಕಾಲಿಕ ದಿನಗೂಲಿಯಾಗಿದೆ. ಇದೇ ಕೆಲಸ ಮಾಡುವ ಖಾಯಂ ನೌಕರರಿಗೆ ತಿಂಗಳಿಗೆ 35,000ಕ್ಕೂ ಹೆಚ್ಚು ಭತ್ಯೆಗಳನ್ನು ನೀಡಲಾಗುತ್ತಿದೆ. ಆದರೆ ನಮ್ಮ ಮುಖ್ಯ ಅಡುಗೆಯವರಿಗೆ 13,300 ರು, ಅಡುಗೆ ಸಹಾಯಕರಿಗೆ 12,200 ರು ಹಾಗೂ ಸ್ವಚ್ಛತಾ, ಕಾವಲು ಡಿ ಗ್ರೂಪ್ ಸಿಬ್ಬಂದಿಗೆ 11,700 ಮಾತ್ರ ನೀಡಲಾಗುತ್ತಿದೆ. ಭತ್ಯೆಗಳ ಪಾವತಿಯಂತೂ ಇಲ್ಲವೇ ಇಲ್ಲ. ಇದೆಂಥ ಅನ್ಯಾಯ! ಈ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟಿಸುತ್ತೇವೆ ಎಂದು ಹೇಳಿದರು. ನಮ್ಮ ಎಂಜಿಎಂ ನ್ಯೂಸ್ ಮಾಧ್ಯಮದ ಜೊತೆ ಮಾತನಾಡಿದರು. ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಹೊರಗುತ್ತಿಗೆ ಕಾರ್ಮಿಕರ ಹೋರಾಟ ಇದು. ಸೊ ಹೊರಗುತ್ತಿಗೆ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಈ ಹೋರಾಟದ ಪ್ರಮುಖವಾದ ಬೇಡಿಕೆ ಏನಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದ ಅಡಿ ನಡೀತಕ್ಕಂತ ಮೊರಾರ್ಜಿ ಶಾಲೆ, ಇಂದಿರಾ ಗಾಂಧಿ ಶಾಲೆ, ಕಿತ್ತೂರು ಚೆನ್ನಮ್ಮ, ಏಕಲವ್ಯ, ವಾಜಪೇಯಿ ಹೀಗೆ 872ಕ್ಕೂ ಹೆಚ್ಚು ಕಾಲೇಜುಗಳನ್ನು ಸರ್ಕಾರ ನಡೆಸ್ತಾ ಇದೆ. ಸರಾಸರಿ 2 ಲಕ್ಷ ಆಕ್ಚುಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲೆಮಾರಿ, ದುರ್ಬಲ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದೆ. ಕಳೆದ ಸರಾಸರಿ 15ರಿಂದ 20 ವರ್ಷಗಳ ಕಾಲ ಇಲ್ಲಿ ಡಿ ಗ್ರೂಪ್ ಕೆಲಸಗಾರರಾಗಿ, ಅಂದ್ರೆ ಮುಖ್ಯ ಕೆಲಸಗಾರರಾಗಿ, ಅಡಿಗೆಯವರಾಗಿ, ಮುಖ್ಯ ಅಡಿಗೆಯವರಾಗಿ, ಸಹಾಯಕರಾಗಿ, ಕಾಯುವ ಸಿಬ್ಬಂದಿ ಕೆಲಸ ಮಾಡುವಂತ ಜನಗಳಿಗೆ ಕನಿಷ್ಠ ಕಾಯ್ದೆ ಅಡಿಯಲ್ಲಿ ಕೂಡ ವೇತನ ಸಿಗ್ತಿಲ್ಲ. ಅದಕ್ಕೆ ಮುಖ್ಯವಾದ ಬೇಡಿಕೆ ಏನಂದ್ರೆ ಆಕ್ಚುಲಿ ನಮ್ಮನ್ನು ಕಾಯಂ ಮಾಡಿ. ಸೊ ಎಲ್ಲ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರನ್ನ ಕಾಯಂ ಮಾಡೋ ತನಕ ಸಮಾನ ದುಡಿಮೆಗೆ ಸಮಾನ ವೇತನ ಕೊಡಿ. ಸೊ ಆಕ್ಚುಲಿ 3 ವರ್ಷ ಅವಧಿ ಕೆಲಸ ಪೂರೈಸಿದ ಕಾರ್ಮಿಕರನ್ನ ಕಾಯಂ ಮಾಡ್ಬೇಕನ್ನೋದು ಕಾನೂನೇ. ಸೊ ಸಮಾನ ದುಡಿಮೆಗೆ ಸಮಾನ ವೇತನ ಕೊಡ್ಬೇಕನ್ನೋದು ಕಾನೂನು. ಈ 2 ಕಾನೂನು ನೀವು ಪಾಲಿಸ್ತೇ ಇಲ್ಲ. ಸೊ ಇದನ್ನ ಪಾಲಿಸ್ಬೇಕಂತ ಇವತ್ತು ಹೋರಾಟವನ್ನು ಈಗಾಗಲೇ ಚಾರ್ಟರ್ ಆಫ್ ಡಿಮ್ಯಾಂಡ್ ಸಂಬಂಧಪಟ್ಟವರು ಕೊಟ್ಟಿದ್ದೀವಿ. ಇವತ್ತಿನ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ್ತೀವಿ. ಸರ್ಕಾರ ಜಾರಿ ಮಾಡದೆ ಹೋದ್ರೆ ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಅತಿ ದೊಡ್ಡ ಹೋರಾಟವನ್ನ ಮಾನಸಯ್ಯ, ಗೌರವಾಧ್ಯಕ್ಷ, ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರ ಸಂಘ, ಕರ್ನಾಟಕ. ಥ್ಯಾಂಕ್ ಯು.